ಒಬ್ಬ ಪೊಲೀಸ್ ಅಧಿಕಾರಿ ದರ್ಶನ್ಗೆ ಸಲಹೆ ಕೊಟ್ಟಿದ್ದ, ಸೂಚನೆ ಕೊಟ್ಟಿದ್ದ ಅನ್ನುವ ಮಾಹಿತಿ ಇದೆ. ಇನ್ನಷ್ಟೇ ಕನ್ಫರ್ಮ್ ಆಗಬೇಕಿದೆ. ಶನಿವಾರ ರಾತ್ರಿ ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆ ಶೆಡ್ನಲ್ಲಿ ಆಗಿದ್ದೇನು? ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಡುತ್ತಿದ್ದ ಜಾಗಕ್ಕೆ ಪವಿತ್ರ ಗೌಡ ಬಂದಿದ್ದೇಕೆ? ದರ್ಶನ್ ಮುಂದೆಯೇ ರೇಣುಕಾ ಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಪವಿತ್ರ ಗೌಡ ಅನ್ನುವ ಮಾಹಿತಿ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್, ಕಿಲ್ಲರ್ ಸ್ಟಾರ್ ದರ್ಶನ್ ಅಂಡ್ ಗ್ಯಾಂಗ್ ಮತ್ತಷ್ಟು ಕೃತ್ಯಗಳು ಬಯಲಾಗ್ತಾ ಇದೆ. ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಲ್ಲದೆ ಪವಿತ್ರ ಗೌಡ ಕೈಯಿಂದ ಚಪ್ಪಲಿಯಲ್ಲಿ ಹೊಡೆಸಿ ಹ್ಯೂಮಿಲಿಯೇಷನ್ ಮಾಡಲಾಗಿದೆ ಅನ್ನುವ ಸುದ್ದಿ ಬರ್ತಾ ಇದೆ. ಈ ಗ್ಯಾಂಗ್ನ 13 ಜನರ ಹಲ್ಲೆಯ ನಂತರ ಗಂಭೀರವಾಗಿ ಗಾಯಗೊಂಡು ರೇಣುಕಾ ಸ್ವಾಮಿ ಜೀವ ಬಿಟ್ಟಿದ್ದ. ಆತನಿಗೆ ಸಿಗರೆಟ್ನಲ್ಲಿ ಸುಡಲಾಗಿತ್ತು, ಸಲಾಕೆಗಳಿಂದ ಹೊಡೆಯಲಾಗಿತ್ತು, ರಿಪೀಸ್ಗಳಿಂದ ಹೊಡೆಯಲಾಗಿತ್ತು, ಕಾಲಿನಿಂದ ಹೊಡೆಯಲಾಗಿತ್ತು. ಈಗ ಪವಿತ್ರ ಗೌಡ ಚಪ್ಪಲಿಯಲ್ಲಿ ಹೊಡೆದಿರೋದು ಬಯಲಾಗ್ತಾ ಇದೆ. ದರ್ಶನ್ ತಮ್ಮ ಬಳಿ ಇದ್ದಂತಹ ಬೆಲ್ಟ್ನಲ್ಲೂ ಹೊಡೆದಿದ್ದಾರೆ ಎನ್ನುವ ಮಾಹಿತಿಗಳಿದ್ದಾವೆ. ಆರೋಪಿ ನಂಬರ್ 1 ಈ ಕೇಸ್ನಲ್ಲಿ ಪವಿತ್ರ ಗೌಡ, ಆರೋಪಿ ನಂಬರ್ 2 ದರ್ಶನ್. ಆರೋಪಿಗಳು ಸುಮನಹಳ್ಳಿಯ ಬ್ರಿಡ್ಜ್ನ ಬಳಿಯೇ ಮೃತದೇಹವನ್ನ ಎಸೆದಿದ್ದು ಯಾಕೆ? ಇದೊಂದು ಪ್ರಶ್ನೆ ಇದೆ. ಒಬ್ಬ ಪೊಲೀಸ್ ಅಧಿಕಾರಿ ದರ್ಶನ್ಗೆ ಈ ಐಡಿಯಾವನ್ನ ಕೊಟ್ಟಿದ್ದಾನೆ ಅನ್ನುವ ಮಾಹಿತಿ ಇದೆ. ಯಾಕೆ ಎಸೆದ್ರು? ಬ್ರಿಡ್ಜ್ ಸಮೀಪವೇ ಮೃತದೇಹವನ್ನ ಎಸೆದಿದ್ಯಾಕೆ ಡಿ ಗ್ಯಾಂಗ್? ಸುಮನಹಳ್ಳಿಯ ಬ್ರಿಡ್ಜ್ ಬಳಿಯ ರಾಜ ಕಾಲುವೆಯಲ್ಲಿ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಎಸೆಯಲಾಗಿತ್ತು. ಮಳೆ ನೀರಿಗೆ ಬಾಡಿ ರಾಜ ಕಾಲುವೆಯಲ್ಲಿ ಕೊಚ್ಚಿ ಹೋಗಿಬಿಡಲಿ ಎನ್ನುವ ಷಡ್ಯಂತ್ರವನ್ನ, ಕುತಂತ್ರವನ್ನ ಡಿ ಗ್ಯಾಂಗ್ ಮಾಡಿತ್ತು ಅನ್ನುವ ಮಾಹಿತಿ ಬರ್ತಾ ಇದೆ. ಕಳೆದ 1-2 ವಾರಗಳಿಂದ ಬೆಂಗಳೂರಿನಲ್ಲಿ ವಿಪರೀತ ಮಳೆ ಬರ್ತಾ ಇದೆ. ಬಾಡಿಯನ್ನ ರಾಜ ಕಾಲುವೆಯಲ್ಲಿ ಎಸೆದ್ರೆ ರಾಜ ಕಾಲುವೆಯಲ್ಲಿ ಕೊಚ್ಕೊಂಡು ಹೋಗ್ಬಹುದು, ಬಾಡಿ ಸಿಗದೇನೆ ಇರಬಹುದು. ತುಂಬಾ ಕೇಸ್ಗಳಲ್ಲಿ ಮಳೆ ಬಂದಾಗ ರಸ್ತೆಯಲ್ಲಿ ಹೋಗ್ತಿದ್ದವರು ಮಿಸ್ ಆಗಿ ರಾಜ ಕಾಲುವೆಗೆ ಬಿದ್ದಾಗ ಅವರ ಮೃತದೇಹಗಳು ಸಿಕ್ಕಿಲ್ಲ. ಬೆಂಗಳೂರಿನಲ್ಲಿ ಮಕ್ಕಳು ರಾಜ ಕಾಲುವೆಗೆ ಬಿದ್ದಾಗ ಅವರ ಮೃತದೇಹಗಳು ಸಿಕ್ಕಿಲ್ಲ. ಆ ಉದಾಹರಣೆಗಳಿದ್ದಾವೆ. ಈ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳು ಮೃತದೇಹ ನೀರಿನಲ್ಲಿ ಕೊಚ್ಚಿ ಹೋಗಬೇಕು ಅಂತ ರಾಜ ಕಾಲುವೆಗೆ ಬಿಸಾಕಿದ್ರು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸುಮನಹಳ್ಳಿ ಬ್ರಿಡ್ಜ್ ಸರ್ಕಲ್ನಿಂದ ಮೆಜೆಸ್ಟಿಕ್ನಿಂದ ಕಾಮಾಕ್ಷಿ ಪಾಳ್ಯಕ್ಕೆ ಹೋಗುವ ದಾರಿಯಲ್ಲಿ ಸುಮನಹಳ್ಳಿಯ ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ ಹತ್ರ ಲೆಫ್ಟ್ ತೆಗೆದುಕೊಂಡ್ರೆ ನಾಗರಬಾವಿ ಕಡೆಗೆ ರಸ್ತೆ ಹೋಗುತ್ತೆ. ಆ ಜಾಗದಲ್ಲಿ ಒಂದಷ್ಟು ಪ್ರದೇಶ ನಿರ್ಜನ ಪ್ರದೇಶ, ಕಸ ಬಿಸಾಕಿರುವಂತಹ ಜಾಗ. ಅಲ್ಲೊಂದು ಮನೆ ಇಲ್ಲ, ಒಂದು ಅಂಗಡಿ ಇಲ್ಲ, ಏನೇನೂ ಇಲ್ಲದಿರುವಂತಹ ನಿರ್ಜನ ಪ್ರದೇಶ. ಇತ್ತೀಚೆಗಷ್ಟೇ ದೂರದಲ್ಲಿ ಒಂದು ಅಪಾರ್ಟ್ಮೆಂಟ್ ಆಗಿದೆ. ಅದೇ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಮೃತದೇಹವನ್ನ ನೋಡಿದ್ದು ಮೊದಲ ಬಾರಿಗೆ. ಆ ನಿರ್ಜನ ಪ್ರದೇಶದಲ್ಲಿ ಎಸೆದು ಹೋದರೆ ಯಾವ CCTVಗೂ ಕಾಣಲ್ಲ, ಗೊತ್ತಾಗೋದಿಲ್ಲ. ರಾಜ ಕಾಲುವೆಯಲ್ಲಿ ಬಾಡಿ ಕೊಚ್ಚಿ ಹೋಗ್ಬಿಟ್ರೆ ಇಡೀ ಕೇಸ್ನಿಂದ ಬಚಾವಾಗಿ ಬಿಡಬಹುದು ಅಂತ ಆರೋಪಿ ನಂಬರ್ 2 ದರ್ಶನ್ಗೆ ಒಬ್ಬ ಪೊಲೀಸ್ ಅಧಿಕಾರಿ ಸಲಹೆಯನ್ನ ಕೊಟ್ಟಿದ್ದಂತೆ. ಆ ಸಲಹೆಯನ್ನ ಈ ಆರೋಪಿಗಳ ಗ್ಯಾಂಗ್, ದರ್ಶನ್ ಅಂಡ್ ಗ್ಯಾಂಗ್, ಕೊಲೆಗಡುಕರ ತಂಡ ಬಾಡಿಯನ್ನ ರಾಜ ಕಾಲುವೆಯಲ್ಲಿ ಎಸೆದು ಶನಿವಾರ ರಾತ್ರಿ ಬೆಳಗಿನ ಜಾವ 3:30 ಎಸೆದು ಹೋಗ್ತಾರೆ. ಭಾನುವಾರ ಬೆಳಗ್ಗೆ ಸೆಕ್ಯೂರಿಟಿ ಗಾರ್ಡ್ ಆ ಮೃತದೇಹವನ್ನ ನೋಡಿ ಕಾಮಾಕ್ಷಿ ಪಾಳ್ಯ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಈಗ ಆ ಜಾಗದಲ್ಲಿ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. 3 ಆರೋಪಿಗಳು ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದು ಆ ಜಾಗದಲ್ಲಿ ಮೃತದೇಹವನ್ನ ಡಂಪ್ ಮಾಡಿ ಹೋಗಿದ್ರಲ್ಲ, ಆ ಜಾಗದಲ್ಲಿ ಮಹಜರು ಪ್ರಕ್ರಿಯೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ.
ಒಂದು ಪುಟ್ಟ ಬ್ರೇಕ್ ತೆಗೆದುಕೊಳ್ತೀನಿ. ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಗಳಿದ್ದಾವೆ, ಇಂಟ್ರೆಸ್ಟಿಂಗ್ ಸುದ್ದಿಗಳಿದ್ದಾವೆ. ಒಂದು ಬ್ರೇಕ್ನ ನಂತರ ಆ ಸುದ್ದಿಗಳನ್ನು ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.